ಈ ವಿಡಿಯೋದಲ್ಲಿ ನಾನು ನೋ ಆನಿಯನ್ ನೋ ಗಾರ್ಲಿಕ್ ವೆಜಿಟೇರಿಯನ್ ಫುಡ್ ಸರ್ವ್ ಮಾಡುವ ಒಂದು ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ದು. ಆ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ರೆಸ್ಟೋರೆಂಟ್ ತುಂಬ ವಿಶಾಲವಾಗಿದೆ, ಹಾಗೆ ಕೂತ್ಕೊಳ್ಳೋಕ್ಕೆ ಸಾಕಷ್ಟು ಜಾಗ ಇದೆ. ಆ್ಯಂಬಿಯನ್ಸು ತುಂಬಾ ಚೆನ್ನಾಗಿದೆ. ಈ ರೆಸ್ಟೋರೆಂಟ್ ಇರುವಂಥದ್ದು ವೈಟ್ ಫೀಲ್ಡಲ್ಲಿ. ನೀವೇನಾದರೂ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಾದರೆ ಗರುಡಾಚಾರ್ಯಪಾಳ್ಯ ಅನ್ನುವಂತಹ ಮೆಟ್ರೋ ಸ್ಟಾಪಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಈ ರೆಸ್ಟೋರೆಂಟ್ ಬಂದು ಸತ್ವಂ ಅಂತ. ಬೆಂಗಳೂರಲ್ಲಿ ಇವ್ರದ್ದು 3 ಔಟ್ಲೆಟ್ ಇದೆ. JP ನಗರ, ವೈಟ್ ಫೀಲ್ಡ್ ಹಾಗೆ ಸದಾಶಿವನಗರದಲ್ಲಿ. ಸದಾಶಿವನಗರದಲ್ಲಿ ಈಗಾಗಲೇ ಮಾರ್ಚಿಂದ ಅಲಕಾರ್ತೆ ಮೆನು ಸ್ಟಾರ್ಟ್ ಮಾಡಿದ್ದಾರೆ. ಬಫೆಟ್ ಲಂಚು ಯಾವಾಗಲೂ ಇರುತ್ತೆ, ಮಧ್ಯಾಹ್ನ ಹಾಗೆ ಡಿನ್ನರು. ಅದರ ಜೊತೆಲಿ ಇವಾಗ ವೈಟ್ ಫೀಲ್ಡಲ್ಲೂ ಕೂಡ ಅಲಕಾರ್ತೆ ಮೆನುನ ಶುರು ಮಾಡಿದ್ದಾರೆ. ಪೀಕಾಕ್, ಬರ್ಂಟ್ ಗಾರ್ಲಿಕ್ ಸೂಪ್, ಬಿಟಲ್ ಲೀಫ್ ಟಾರ್ಟರ್, ರಾ ಮ್ಯಾಂಗೋ ಸಲಾಡ್, ಚೆರಿಯಾ, ಹಾಗೆ ಜಾಲ್ ಡಂಪ್ಲಿಂಗ್ಸ್, ಬ್ಲೂ ರೈಸ್, ಹಾಗೆ ಪರಾಟಾಸ್, ಕರೀಸ್ ಎಲ್ಲವೂ ಕೂಡ ಇದರಲ್ಲಿ ಸಿಗತ್ತೆ. ಅಷ್ಟೇ ಅಲ್ಲದೆ ಮಾಕ್ಟೈಲ್ಸ್ ಕೂಡ ಇರುತ್ತೆ. ನಾನಂತೂ ಎಲ್ಲವನ್ನು ಕೂಡ ಎಂಜಾಯ್ ಮಾಡಿಕೊಂಡು ತಿಂದೆ. ನನಗಂತೂ ಇಷ್ಟ ಆಯಿತು. ಪ್ರೈಸ್ ಬಂದು 750 to 800 ಒಳಗೆ ಇರುತ್ತೆ. ನೋ ಆನಿಯನ್ ನೋ ಗಾರ್ಲಿಕ್ ಆಗಿರೋದ್ರಿಂದ ವೆಜಿಟೇರಿಯನ್ಗೆ, ಅದರಲ್ಲೂ ಪಕ್ಕಾ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟಪಡದೇ ಇರೋರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಇವ್ರದ್ದು ಬೆಂಗಳೂರಲ್ಲಿ 3 ಔಟ್ಲೆಟ್ ಇದೆ. ಸದಾಶಿವನಗರ, JP ನಗರ ಹಾಗೆ ವೈಟ್ ಫೀಲ್ಡ್ ಅಂತ. ಹಾಗೆ ಹೈದರಾಬಾದಲ್ಲಿ ಕೂಡ ಇವರ ಒಂದು ಔಟ್ಲೆಟ್ ಇದೆ. 3 ಕಡೆನೂ ತುಂಬ ಒಂದೊಳ್ಳೆಯ ಸಕ್ಸಸ್ಸನ್ನು ಕಂಡಿದ್ದಾರೆ ಅಂತ ಹೇಳ್ಬೋದು. ಸದಾಶಿವನಗರದಲ್ಲಿ ಮಾರ್ಚಿಂದನೇ ಈ ಅಲಕಾರ್ತೆ ಮೆನು ಇತ್ತು. ಇವಾಗ ವೈಟ್ ಫೀಲ್ಡಲ್ಲಿ ಕೂಡ ಶುರು ಮಾಡಿದ್ದಾರೆ. ನಾನು ವಿಸಿಟ್ ಮಾಡಿದವತ್ತು ಅಲ್ಲಿ ಮ್ಯಾಂಗೋ ಫುಡ್ ಫೆಸ್ಟಿವಲ್ ಅಂತ ಕೂಡ ನಡೀತಿತ್ತು. ಬಫೆಟಲ್ಲಿ ನಿಮಗೆ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು, ಮಾವಿನಕಾಯಿ ಹಾಕಿ ಮಾಡಿರುವಂಥ ಒಂದು ಸಾಕಷ್ಟು ಡಿಶ್ ನಿಮಗಲ್ಲಿ ಇಟ್ಟಿದ್ದರು. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಅಲಕಾರ್ತೆ ಮೆನುನಲ್ಲಿರುವಂಥ ಎಲ್ಲ ಡಿಶ್ಶೂ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ವಿಸಿಟ್ ಮಾಡಿದವತ್ತು ಅಲ್ಲಿ ಮ್ಯಾಂಗೋ ಫುಡ್ ಫೆಸ್ಟಿವಲ್ ಅಂತ ಕೂಡ ನಡೀತಿತ್ತು. ಅಂದರೆ ಬಫೆಟಲ್ಲಿ ನಿಮಗೆ ಮ್ಯಾಂಗೋ, ಮಾವಿನಕಾಯಿ, ಮಾವಿನ ಹಣ್ಣು ಹಾಕಿ ಮಾಡಿರುವಂಥ ಒಂದಷ್ಟು ಡಿಶ್ ಇತ್ತು. ಬಫೆಟಲ್ಲಿ ಜೋಡಿಸಿರುವಂತಹ ಒಂದಷ್ಟು ಫುಡ್ಡನ್ನು ನಾನೊಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಆ ಫುಡ್ಗಳನ್ನು ನೋಡ್ತಿರ್ಬೇಕಾದ್ರೇ ಬಾಯಲ್ಲಿ ನೀರೂರ್ತಾ ಇತ್ತು. ಆದರೆ ನಾನು ಅವತ್ತು ವಿಸಿಟ್ ಮಾಡಿದ್ದು ಅಲಕಾರ್ತೆ ಮೆನುನ ಸವಿಯೋದಕ್ಕೋಸ್ಕರ. ಹಾಗಾಗಿ ನನಗೆ ಈ ಮ್ಯಾಂಗೋ ಡಿಶ್ ಯಾವುದೂ ಟೇಸ್ಟ್ ಮಾಡೋಕ್ಕಾಗಿಲ್ಲ. ನೀವೇನಾದರೂ ಮ್ಯಾಂಗೋ ಡಿಶ್ಗಳನ್ನು ಟೇಸ್ಟ್ ಮಾಡಬೇಕು ಅಂತಿದ್ದರೆ ಈ ಮಂತ್ ಎಂಡ್ ತನಕ, ಅಂದರೆ May 31 ತನಕ ಈ ಮ್ಯಾಂಗೋ ಫುಡ್ ಫೆಸ್ಟಿವಲ್ ನಡೀತಿರುತ್ತೆ. ವಿಸಿಟ್ ಮಾಡಿ ಸವಿಬಹುದು. ಈ ರೆಸ್ಟೋರೆಂಟಲ್ಲಿ ರೆಗ್ಯುಲರ್ ಆಗಿ ಬಫೆಟ್ ಪ್ರೈಸ್ ಬಂದು 850 ಇರುತ್ತೆ ಸೋಮವಾರದಿಂದ ಗುರುವಾರ ತನಕ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಹಾಗೆ ಪಬ್ಲಿಕ್ ಹಾಲಿಡೇಸಲ್ಲಿ 950 ಇರುತ್ತೆ. ಹಾಗೆ 5 years to 9 years ಅವರಿಗೆ ಸೋಮವಾರದಿಂದ ಗುರುವಾರ 530 ಇರುತ್ತೆ. ಹಾಗೆ ಪಬ್ಲಿಕ್ ಹಾಲಿಡೇಸ್ ಮತ್ತು ವೀಕೆಂಡಲ್ಲಿ 660 ಇರುತ್ತೆ. ಪ್ರೈಸ್ ನೋಡಿದರೆ ನಿಮಗೆ ಜಾಸ್ತಿ ಅಂತ ಅನಿಸ್ಬೋದು. ಬಟ್ ಒಂದೊಳ್ಳೆ ಪ್ಲೇಸಲ್ಲಿ ಒಂದೊಳ್ಳೆ ಫುಡ್ಡನ್ನು ಸವಿಬೇಕು ಅಂತಿದ್ದರೆ ಖಂಡಿತ ವಿಸಿಟ್ ಮಾಡ್ಬೋದು. ಲಂಚ್ ಟೈಮ್ ಬಂದು 12 ಗಂಟೆಯಿಂದ 3:30 ತನಕ ಇರುತ್ತೆ. ಹಾಗೆ ಡಿನ್ನರ್ ಟೈಮ್ ಬಂದು 7 ಗಂಟೆಯಿಂದ 11 ಗಂಟೆ ತನಕ ಇರುತ್ತೆ. ನೀವೇನಾದರೂ ಈ ಮೊದಲೇ ವೈಟ್ ಫೀಲ್ಡು, ಸದಾಶಿವನಗರ ಅಥವಾ JP ನಗರ ಅಥವಾ ಹೈದರಾಬಾದಲ್ಲಿರುವಂತಹ ಸತ್ವಂಗೆ ವಿಸಿಟ್ ಮಾಡಿದರೆ ನಿಮಗಲ್ಲಿ ಹೇಗನ್ನಿಸ್ತು, ಅಲ್ಲಿಯ ಯಾವ ಫುಡ್ ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನೋ ಆನಿಯನ್ ನೋ ಗಾರ್ಲಿಕ್ ವೆಜಿಟೇರಿಯನ್ ಫುಡ್ ಇಷ್ಟಪಡುವಂಥ ನಿಮ್ಮ ಫ್ರೆಂಡ್, ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರದ ಮತ್ತೊಂದು ಹೊಸ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಾನು ಹಾಕಿರುವ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ನೇರವಾಗಿ ತಲುಪುತ್ತೆ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.